ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಸ್ನೇಹಿತರೆ, ಕರ್ನಾಟಕ ಬಿಜೆಪಿಯಲ್ಲಿ ತುಂಬ ತಿಂಗಳಿನಿಂದ ಬಹಳಷ್ಟು ಏನಂತ ಹೇಳಿದ್ರೆ ವಾದ ವಿವಾದಗಳು, ಅಲ್ಲಿ ನಡೀತಾ ಇರುವಂತಹ ಬಣಜಗಳಗಳು, ಒಂದು ರೀತಿಯಲ್ಲಿ ಕಚ್ಚಾಟ ಗುದ್ದಾಟಗಳು ಅನ್ನುವಂಥದ್ದು, ಒಂದು ರೀತಿಯಲ್ಲಿ ಬಿಜೆಪಿ ಮನೆಯೊಂದು 3 ಬಾಗಿಲು, ಕೆಲವರು ಹೇಳೋ ಪ್ರಕಾರ ಮನೆಯೊಂದು 10 ಬಾಗಿಲು ಆಗುವಂತೆ ಬಿಜೆಪಿಯಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೆದಿತ್ತು. ಯಾಕೆ ಅಂತ ಹೇಳಿದ್ರೆ ಕಾರಣ ಒಂದೇ, ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು. ಬಿಜೆಪಿಯಲ್ಲಿ ಈಗ ಇರುವಂತಹ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇವರನ್ನ ಬದಲಾವಣೆ ಮಾಡಬೇಕು, ಅವರನ್ನ ಆ ಹುದ್ದೆಯಿಂದ ಕೆಳಗಿಳಿಸಬೇಕು, ಹೀಗಂತ ಯತ್ನಾಳ್ ಆಗಿರಬಹುದು, ಹಾಗೆ ಅವರ ಟೀಮ್ನಲ್ಲಿರುವಂತಹ ರೆಬಲ್ಸ್ ಟೀಮ್ನಲ್ಲಿರುವಂತಹ ಜನರ ಒಂದು ಅಥವಾ ನಾಯಕರ, ಬಿಜೆಪಿ ನಾಯಕರ ಒಂದು ವಾದವಾಗಿತ್ತು. ಇದು ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ತಲೆನೋವಾಗಿತ್ತು. ಈ ಕಡೆಯಿಂದ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರಿಗಂತೂ ದೊಡ್ಡ ತಲೆನೋವಾಗಿತ್ತು. ಕೆಲವೊಮ್ಮೆ ಯತ್ನಾಳ್ ಅವರು ಕೊಡುವಂತಹ ಹೇಳಿಕೆಗಳು, ಅವರು ಆಡುವಂತಹ ಮಾತುಗಳಿಂದ ವಿಜಯೇಂದ್ರ ಅವರಿಗೆ ತಲೆ ಕೆಟ್ಟು ಹೋಗಿತ್ತಂತಲೇ ಹೇಳಬಹುದು. ಒಂದು ರೀತಿಯಲ್ಲಿ ನಾಚಿಕೆಯ ಪ್ರಸಂಗಗಳು ಕೂಡ ಎದುರಾಗಿತ್ತು. ಇದರಿಂದ ಇದನ್ನು ಹೈಕಮಾಂಡ್ಗೆ ಆಗಾಗ ವಿಜಯೇಂದ್ರ ಅವರು ತಿಳಿಸ್ತಾ ಇದ್ರು. ಇನ್ನು ಹೈಕಮಾಂಡ್ಗೂ ಕೂಡ ಇದಕ್ಕೊಂದು ಲಗಾಮನ ಹಾಕಬೇಕು. ಈ ಒಂದು ಏನಂತ ಹೇಳ್ತಾರೆ, ಏನು ಆಂತರಿಕ ಬಣಬಡಿದಾಟ ಇದೆಯಲ್ವಾ, ಇದನ್ನು ಸ್ಟಾಪ್ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತೆ, ಅಂದರೆ ಒಂದು ಫೈನಲ್ ಡಿಸಿಷನ್ ತೆಗೆದುಕೊಳ್ಬೇಕು, ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಬೇಕು ಅನ್ನುವಂತಹ ಅರ್ಥದಲ್ಲಿ ಇದೀಗ ಸದ್ಯಕ್ಕೆ ಯತ್ನಾಳ್ ಅವರಿಗೆ ಒಂದು ಶೋಕಾಸ್ ನೋಟಿಸನ್ನು ಕೊಡಲಾಗಿದೆ. ಹೌದು, ಪಕ್ಷ ವಿರೋಧಿ ಚಟುವಟಿಕೆ ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಶಿಸ್ತು ಸಮಿತಿಯಿಂದ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದು, ಇನ್ನು ಶೋಕಾಸ್ ನೋಟಿಸ್ ಅನ್ನ ಪಡೆದಿರುವಂತಹ ಬಿಜಾಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ನೀಡಿರುವಂತಹ ಗಡುವು ನಿನ್ನೆ ಸಂಜೆಗೆ ಮುಕ್ತಾಯ ಆಗಿದೆ. ಆದರೆ ಅವರ ಉತ್ತರ ಏನು, ಅವರು ಯಾಕೆ ಇನ್ನೂ ಉತ್ತರವನ್ನ ಕೊಟ್ಟಿಲ್ಲ, ಅವರ ಉತ್ತರ ಏನಾಗಿರಬಹುದು ಅನ್ನುವಂಥದ್ದು ತುಂಬ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಯತ್ನಾಳ್ ಅವರು ನಾನು ನೋಟಿಸ್ಗೆ ಉತ್ತರಿಸೋದಿಲ್ಲ ಹೀಗಂತ ಯತ್ನಾಳ್ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಅಂದರೆ ಅಷ್ಟೊಂದು ಅವರು ಮೊಂಡುತನವನ್ನು ತೋರಿಸಿದ್ರೆ, ಅಂದರೆ ನಾನು ಏನೇ ಮಾಡಿದ್ರೂ ಕೂಡ ನನ್ನನ್ನು ಮುಟ್ಟಕ್ಕಾಗಲ್ಲ, ನಾನು ನೋಟಿಸ್ಗೆಲ್ಲ ಉತ್ತರ ಕೊಡಲ್ಲ ಅನ್ನುವಂತಹ ಒಂದು ಮೊಂಡುತನವನ್ನು ಅವರು ಪ್ರದರ್ಶಿಸಿದ್ರು ಅಂತ ಆದರೆ ಕೇಂದ್ರ ವರಿಷ್ಠರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅವರು ಯಾವ ರೀತಿಯಾಗಿ ಯತ್ನಾಳ್ ಅವರನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಏನು ಕಳೆದ ಸೋಮವಾರ, ಅಂದರೆ ಮೊನ್ನೆ ಸೋಮವಾರ ಯತ್ನಾಳ್ ಅವರಿಗೆ ಕೇಂದ್ರ ಬಿಜೆಪಿ ಚುನಾವಣಾ ಶಿಸ್ತು ಸಮಿತಿ ಕಾರ್ಯದರ್ಶಿ ಓಂ ಪಾಠಕ್ ಅವರು ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿ, ನೀವು ಇದಕ್ಕೆ 12 ಗಂಟೆಯ ಒಳಗೆ ಉತ್ತರಿಸಬೇಕು, ಒಂದು ವೇಳೆ ನೀವು ಸರಿಯಾದ ಉತ್ತರವನ್ನ ಕೊಡದೇ ಹೋದ್ರೆ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿಬಿಟ್ಟು ವರಿಷ್ಠರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೊದಲಿಂದಲೂ ಕೂಡ ಯತ್ನಾಳ್ ಅವರು ಪಕ್ಷದ ಕೆಲ ನಾಯಕರ ವಿರುದ್ಧ ವಾಗ್ದಾಳಿನ ನಡೆಸ್ತಾ ಇದ್ರು. ನಾವಾಗಲೇ ಹೇಳಿದ್ವಿ, ಯತ್ನಾಳ್ ಅವರು ಒಂದು ರೀತಿಯಲ್ಲಿ ಏನಂತ ಹೇಳ್ತಾರೆ, ಸಾಫ್ಟ್ ಆಗಿ ಮಾತಾಡುವಂತಹ ವ್ಯಕ್ತಿಯಲ್ಲ, ಅವ್ರು ಏನಿದ್ರು ಕೂಡ ನೇರ ಹೇಳ್ತಾ ಇದ್ರು. ಅದೊಂದು ರೀತಿಯಲ್ಲಿ ಏನಂತ ಹೇಳ್ತಾರೆ, ಬಿಜೆಪಿಯ ನಾಯಕರಿಗೆ, ಅಂದರೆ ಬಿಜೆಪಿಯ ನಾಯಕನೊಬ್ಬ ತನ್ನ ಪಕ್ಷದಲ್ಲಿರುವಂತಹ ಮತ್ತೊಬ್ಬ ನಾಯಕನ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಿದ್ದು ಒಂದು ರೀತಿಯಲ್ಲಿ ಅವರಿಗೆ ನಾಚಿಕೆಯನ್ನು ತರಿಸ್ತಾ ಇತ್ತು. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಮೇಲಿನ ಆರೋಪಗಳಿಗೆ ಸಂಬಂಧಿಸಿದಂತೆ ವಿವರಣೆಯನ್ನ ಹೈಕಮಾಂಡ್ ಕೇಳಿದ್ದಾರೆ. ಖುದ್ದು ಹಾಜರಾಗಿ ನೀವು ವಿವರಣೆಯನ್ನ ಕೊಡಬೇಕು ಅಂತ ನೋಟಿಸ್ನಲ್ಲಿ ಸೂಚನೆಯನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಹಿಂದೆ ಕೂಡ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರೋದಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಹೌದು, ಯಾಕಂತ ಹೇಳಿದ್ರೆ ಯತ್ನಾಳ್ ಅವ್ರ ಪ್ರಕಾರ ಏನಂತ ಹೇಳಿದ್ರೆ, ವಿಜಯೇಂದ್ರ ಸಮರ್ಥ ಕ್ಯಾಂಡಿಡೇಟ್ ಅಲ್ಲ ರಾಜ್ಯಾಧ್ಯಕ್ಷ ಹುದ್ದೆಗೆ, ಅವರಿಗಿಂತಲೂ ಕೂಡ ಸಮರ್ಥರಾದವರು ಅನೇಕರಿದ್ದಾರೆ. ವಿಜಯೇಂದ್ರ ಅವರು ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ತಾರೆ. ಹಾಗೆ ವಿಜಯೇಂದ್ರ ಅವರಿಗೆ ಒಂದು ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಸಂಘಟಿಸುವಂತಹ ಒಂದು ಜಾಣ್ಮೆ ಆಗಿರಬಹುದು, ಒಂದು ಶಕ್ತಿ ಅವರಲ್ಲಿಲ್ಲ ಅನ್ನುವಂಥದ್ದು ಯತ್ನಾಳ್ ಅವರ ಒಂದು ಮಾತು. ಹಾಗೆ ಯತ್ನಾಳ್ ಅವರ ಪ್ರಕಾರ ಈ ಬೈ ಎಲೆಕ್ಷನಲ್ಲೂ ಕೂಡ ಏನು ಸೋತ್ ಹೋಯ್ತಲ್ವಾ ಬಿಜೆಪಿ, ಅದಕ್ಕೆ ಕೂಡ ಮೇನ್ ರೀಸನ್ ವಿಜಯೇಂದ್ರ ಅವರೇ ಅನ್ನುವಂಥದ್ದು ಅವರ ಒಂದು ಮಾತು. ಹಾಗಾಗಿ ಇವರು ವಿಜಯೇಂದ್ರ ಹಾಗೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪ ಅವರ ವಿರುದ್ಧ ಅನೇಕ ಟೀಕೆಗಳನ್ನ ಮಾಡ್ತಾ ಬಂದ್ರು. ಯತ್ನಾಳ್ ಅವರಿಗೆ ಈಗ ನೋಟಿಸ್ ಬಂದಿದೆಯಲ್ವಾ, ಇದು ಮೊದಲ ನೋಟಿಸ್ ಅಲ್ಲ. ಈ ಹಿಂದೆ ಶಿಸ್ತು ಪಾಲನಾ ಸಮಿತಿ ಮೊದಲ ಶೋಕಾಸ್ ನೋಟಿಸ್ ಅನ್ನ ಜಾರಿಗೊಳಿಸಿತ್ತು. ಇದೀಗ ಮತ್ತೆ ಬಿಜೆಪಿ ಶಿಸ್ತು ಸಮಿತಿ 2ನೇ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೆ. ಇನ್ನು ಅದಕ್ಕೂ ಮುಂಚೆಯೇ ಜಾರಿಗೊಳಿಸಲಾಗಿದ್ದಂತಹ ನೋಟಿಸ್ಗೆ ಯತ್ನಾಳ್ ಉತ್ತರಿಸುವಂತಹ ಒಂದು
ಆಸಕ್ತಿಯನ್ನು ತೋರಿಸಲಿಲ್ಲ. ಅದಕ್ಕಾಗಿ ಈಗ ಮತ್ತೊಂದು ನೋಟಿಸನ್ನು ಜಾರಿ ಮಾಡಲಾಗಿದೆ. ಈಗ ಯತ್ನಾಳ್ ಅವರು ಏನು ಮಾಡ್ತಾರೆ, ಶಿಸ್ತು ಪಾಲನಾ ಸಮಿತಿಯ ಮುಂದೆ ಹಾಜರಾಗ್ತಾರಾ ಅಥವಾ ದೂರ ಉಳಿತಾರಾ ಅನ್ನುವಂಥದ್ದು ತುಂಬ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಆಗಲೇ ಹೇಳ್ದಂಗೆ. ಹೌದು, ಯಾಕಂತ ಹೇಳಿದ್ರೆ ಯತ್ನಾಳ್ ಅವರು ಇದಕ್ಕೆ ಉತ್ತರಿಸಬೇಕು. ಇನ್ನು ಹೈಕಮಾಂಡ್ ಮತ್ತೊಂದು ಸೂಚನೆಯನ್ನು ಏನು ಕೊಟ್ಟಿದೆ ಅಂತಂದರೆ, ನೀವು ಈ ಹಿಂದೆ ಕೊಟ್ಟಂತೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅನ್ನುವಂತಹ ಕಾರಣವನ್ನು ಕೊಟ್ಟು ಈ ಬಾರಿ ನೀವು ನಿಮ್ಮನ್ನು ಸಮರ್ಥಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸರಿಯಾದ ಕಾರಣವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಯತ್ನಾಳ್ ಅವರು ಏನು ಮಾಡ್ತಾರೆ ಅನ್ನುವಂಥದ್ದು, ಜೊತೆಗೆ ಏನಾದರೂ BJP ಹೈಕಮಾಂಡ್ ಯತ್ನಾಳ್ ಅವರ ವಿರುದ್ಧ ಕ್ರಮವನ್ನು ಕೈಗೊಂಡೇ ಬಿಡ್ತಾರಾ ಈ ಬಾರಿ ಅಂತ ಹೇಳಿ ತುಂಬ ಪ್ರಶ್ನೆಗಳು ಇದೆ. ಯಾಕಂತ ಹೇಳಿದ್ರೆ ಯತ್ನಾಳ್ ಅವರು ಹೈಕಮಾಂಡ್ಗೆ ಗೌರವವನ್ನು ಕೊಟ್ಟು ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಡಬೇಕು. ಇನ್ನು ವಿಜಯೇಂದ್ರ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ಮಧ್ಯೆ ಏನು ಆಂತರಿಕ ಭಿನ್ನಾಭಿಪ್ರಾಯಗಳಿದೆಯಲ್ವಾ, ಇದು ಜಾಸ್ತಿಯಾದ ಬೆನ್ನಲ್ಲಿಯೇ ಇತ್ತೀಚೆಗೆ ಇಬ್ಬರು ನಾಯಕರು ಕೂಡ ಡೆಲ್ಲಿಗೆ ಹೋಗಿ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅಸಲಿಗೆ ಯತ್ನಾಳ್ ಅವರು ಕರ್ನಾಟಕ BJPಯ ಮೇಲೆ ಯಡಿಯೂರಪ್ಪ ಹಾಗೆ ಪುತ್ರ ಅಂದರೆ ಅವರು ವಿಜಯೇಂದ್ರ ಏನು ಹಿಡಿತವನ್ನು ಹಿಡಿದಿದ್ದಾರಲ್ವ, ಅಂದರೆ ತಮ್ಮದೇ ಪಕ್ಷ ಅನ್ನೋ ರೀತಿಯಲ್ಲಿ ತಾವು ಹೇಳಿದ್ದೇ ಆಗಬೇಕು, ತಮ್ಮ ಬೆಂಬಲಿಗರು ಮಾತ್ರ ಮುಂದುವರಿಬೇಕು ಅನ್ನುವಂತಹ ಅರ್ಥದಲ್ಲಿ ಏನು ಯತ್ನಾಳ್ ಹಾಗೆ ವಿಜಯೇಂದ್ರ ಅವ್ರು ಮಾಡ್ತಾ ಇದ್ದಾರಲ್ವ, ಅದರಿಂದ ಕರ್ನಾಟಕ BJPಯನ್ನು ಫ್ರೀ ಮಾಡಬೇಕು ಅನ್ನುವಂತಹ ಒಂದು ಮೇನ್ ರೀಸನ್ ಇಟ್ಕೊಂಡು ಯತ್ನಾಳ್ ಅವರು ಇದೆಲ್ಲವನ್ನ ಮಾಡ್ತಾ ಇದ್ದಾರೆ. ಇವರ ಒಂದು ಮಾತಿನಂತೆ BJP ಹೈಕಮಾಂಡ್ ಕೂಡ BJP ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಸದ್ಯದಲ್ಲೇ ಚುನಾವಣೆ ನಡೆಸೋದಾಗಿ ಹೇಳಿದೆ. ಇನ್ನು ಜಾನ್ವರಿಯಲ್ಲಿ ಹೇಳ್ತಾ ಇತ್ತು, ಫೆಬ್ರವರಿಲಿ ನಾವು ಎಲೆಕ್ಷನ್ ಮಾಡ್ತೀವಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಅಂತ ಹೇಳಿ ಹೈಕಮಾಂಡ್, ಇನ್ನು ಕೂಡ ಯಾವಾಗ ಅಂತ ಹೇಳ್ತಾ ಇಲ್ಲ. ಇನ್ನು ರಾಜ್ಯಾಧ್ಯಕ್ಷ ಚುನಾವಣೆಗೆ ಯತ್ನಾಳ್ ಬಣದ ಒಬ್ರು ನಿಲ್ಲೋದು ಪಕ್ಕಾ ಆಗಿದೆ ಅಂತ ಹೇಳಿದ್ರೆ ಯತ್ನಾಳ್ ಬಣದಿಂದ ಒಬ್ರು ನಿಲ್ತಾರೆ. ಇದು ಮೇನ್ಲಿ ಏನಂತ ಹೇಳಿದ್ರೆ ವಿಜಯೇಂದ್ರ ಅವ್ರನ್ನ ಸೋಲಿಸಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ಇಟ್ಕೊಂಡೆ ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆ. ಹಾಗಾಗಿ ಯತ್ನಾಳ್ ಅವರೇ ನಿಲ್ಲುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅತ್ತ ವಿಜಯೇಂದ್ರ ಹಾಗೂ ಅವರ ಆಪ್ತ ಬಣದಲ್ಲಿ ಒಬ್ರು ನಿಲ್ತಾರೆ, ಅದು ವಿಜಯೇಂದ್ರ ಅವರೇ ಆಗಿದ್ರು ಕೂಡ ಆಶ್ಚರ್ಯ ಇಲ್ಲ. ಇನ್ನು ಯಾರೇ ನಿಂತರೂ ಕೂಡ ತಮ್ಮ ಅಭ್ಯರ್ಥಿಯೇ ಗೆಲ್ತಾರೆ ಅನ್ನುವಂಥದ್ದು ಯತ್ನಾಳ್ ಅವರ ಕಾನ್ಫಿಡೆನ್ಸ್. ಇನ್ನು ಸ್ನೇಹಿತರೆ, ಈ ಬಣ ರಾಜಕೀಯದ ಸ್ವಲ್ಪ ಇತಿಹಾಸವನ್ನು ನೋಡ್ತಾ ಹೋದ್ರೆ ಈ ವಕ್ಫ್ ವಿಚಾರದಲ್ಲೂ ಕೂಡ ಇವರು ಬಣ ರಾಜಕೀಯವನ್ನ ಮಾಡಿದ್ದಾರೆ. ವಕ್ಫ್ ಆಸ್ತಿ ವಿವಾದ ಕುರಿತು ಯತ್ನಾಳ್ ಅವರು ವಿಜಯೇಂದ್ರ ಅವರ ಅನುಮತಿ ಇಲ್ಲದೆ ಪ್ರತ್ಯೇಕ ಬೇರೆದೇ ಹೋರಾಟವನ್ನ ಪ್ರಾರಂಭಿಸಿದ್ದು, ಇದರಿಂದ ಪಕ್ಷದೊಳಗಿನ ಒಗ್ಗಟ್ಟಿನ ಪ್ರಶ್ನೆ ಎದುರಾಗಿದೆ. ಇನ್ನು ಯತ್ನಾಳ್ ಅವರ ಈ ಕ್ರಮಕ್ಕೆ ಅವರ ಕ್ಷೇತ್ರ ವಿಜಯಪುರದಲ್ಲೇ ತುಂಬ ವಿರೋಧ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ BJP ಯಾವುದೇ ಪ್ರತಿಭಟನೆಯನ್ನು ನಡೆಸಿದ್ರೂ ಕೂಡ ಅದರಲ್ಲಿ ಯತ್ನಾಳ್ ಬಣ ಪಾಲ್ಗೊಳ್ಳದೆ ತಾವೇ ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗುವ ಮೂಲಕ ವಿಜಯೇಂದ್ರ ಅವರ ನಾಯಕತ್ವ ಸರಿ ಇಲ್ಲ, ಅವರು ನಮ್ಮನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ, ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಸಡ್ಡು ಹೊಡಿಲಿಕ್ಕೆ ಇವರೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಯತ್ನಾಳ್ ಅವರನ್ನ ಏನಾದರೂ ಉಚ್ಚಾಟನೆ ಮಾಡಿದ್ರೆ, ಪಕ್ಷದ ತೆಗೆದು ಹಾಕಿದ್ರೆ ಅವರ ಒಂದು ಏನಂತ ಹೇಳ್ತಾರೆ ವೀರಶೈವ ಲಿಂಗಾಯತ ಧರ್ಮದ ಒಂದಷ್ಟು ವೋಟ್ಗಳು ಕೂಡ ಕಳೆದುಕೊಳ್ಳುವಂತಹ ಭಯ, ಹಾಗೆ ಅವರಿಗೆ ಹರ್ಟ್ ಆಗುತ್ತಲ್ವ, ಏನಾದರೂ ಇಡೀ ಸಮುದಾಯಕ್ಕೆ ಹರ್ಟ್ ಆದರೆ ಅದು ಕೂಡ ಮುಂದಿನ ಎಲೆಕ್ಷನ್ ಮೇಲೆ ಪ್ರಭಾವ ಬೀರುತ್ತೆ. ಇದೆಲ್ಲ ಕಾರಣದಿಂದಾಗಿ ಯತ್ನಾಳ್ ಅವರನ್ನು ಟಚ್ ಮಾಡೋದಕ್ಕೆ ಹೈಕಮಾಂಡ್ಗೂ ಕೂಡ ಸ್ವಲ್ಪ ಏನಂತ ಹೇಳ್ತಾರೆ ಕಷ್ಟ ಅಂತಲೇ ಹೇಳಬಹುದು. ಆದರೆ ಯತ್ನಾಳ್ ಅವರು ಈ ರೀತಿಯ ಮೊಂಡುತನ ಮಾಡಿದ್ರೆ, ಉತ್ತರಿಸಲ್ಲ, ನಾನು ಅವ್ರಿಗೆ ಯಾರಿಗೂ ಸೊಪ್ಪು ಹಾಕಲ್ಲ ಅನ್ನುವಂತಹ ಒಂದು ಮಾತನಾಡಿದ್ರೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಬೇಕಾದಂತಹ ಅಂದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾದಂತಹ ಒಂದು ಪ್ರಮೇಯ ಬರಬಹುದು. ಧನ್ಯವಾದ.